ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹೆಬ್ಬಾಳ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಹೆಬ್ಬಾಳ್ ಶಾಖೆ ಸಂಕೇಶ್ವರ್ ಈ ಬ್ಯಾಂಕ್ ಅನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಯಿತು. ಇಂದು ಸೋಮವಾರ ದಿನಾಂಕ 3 ಆಗಸ್ಟ್ 2026ರಂದು ಮುಂಜಾನೆ ಶುಭ ಮುಹೂರ್ತದೊಂದಿಗೆ ಪ್ರೇಮಳಾ ಮಹಾದೇವ್ ಕೋಳಿ ಇವರ ಹೊಸ ಬಿಲ್ಡಿಂಗ್ ಓಲ್ಡ್ ಪಿಬಿ ರೋಡ್ ಗುರುಪ್ರಸಾದ್ ಖಾನಾವಳಿ ಹತ್ತಿರದ ಸಂಕೇಶ್ವರ್ ಈ ಬಿಲ್ಡಿಂಗ್ನಲ್ಲಿ ಸ್ಥಳಾಂತರಿಸಲಾಯಿತು. ಹೆಬ್ಬಾಳ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ಹೆಬ್ಬಾಳ್ ಶಾಖೆ ಸಂಕೇಶ್ವರ್ ಇದು ಗ್ರಾಹಕರ, ಠೇವುದಾರರ, ಸದಸ್ಯರ ಎಲ್ಲರ ವಿಶ್ವಾಸದಿಂದ ಸೇವೆ ಕೊಡುತ್ತಾ ಇದೆ. ಉತ್ತಮ ಸಿಬ್ಬಂದಿ, ಉತ್ತಮ ಸರ್ವಿಸ್ ಇದ್ದುದರಿಂದ ದಿನೇ ದಿನೇ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ ಇದೆ. ಉಳಿತಾಯದ ಸಣ್ಣ ಬೀಜವೇ ಭವಿಷ್ಯದ ದೊಡ್ಡ ಮರ. ಇಂದಿನ ಚಿಕ್ಕ ಉಳಿತಾಯವೇ ನಾಳಿನ ದೊಡ್ಡ ಆಸರೆ. ಬ್ಯಾಂಕಿಂಗ್ ಎಂದರೆ ಕೇವಲ ವ್ಯವಹಾರವಲ್ಲ, ಅದು ವಿಶ್ವಾಸದ ಸಂಬಂಧ. ಸ್ವಲ್ಪ ಹಣದ ಉಳಿತಾಯವು ಕಷ್ಟದ ಕಾಲದಲ್ಲಿ ದೊಡ್ಡ ಸಹಾಯವಾಗುತ್ತದೆ. ಬ್ಯಾಂಕ್ ಎಂದರೆ ನಂಬಿಕೆ ಮತ್ತು ಆರ್ಥಿಕ ಭದ್ರತೆಯ ನೆಲೆ. ಬ್ಯಾಂಕ್ ನೂತನ ಕಟ್ಟಡದ ರಿಬ್ಬನ್ ಕಟ್ ಮಾಡಿ ಪೂಜೆ ಸಲ್ಲಿಸಿ ಸ್ಥಳಾಂತರಿಸಲಾಯಿತು. ಉದ್ಘಾಟನೆಯನ್ನು ಬ್ಯಾಂಕದ ಅಧ್ಯಕ್ಷರಾದ ಡಾಕ್ಟರ್ ವಿದ್ಯಾರಣ್ಯ ಹಿರೇಮಠ್ ಇವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಹೆಬ್ಬಾಳ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಹೆಬ್ಬಾಳ್ ಶಾಖೆ ಸಂಕೇಶ್ವರ್ ಪ್ರಧಾನ ಕಚೇರಿಯ ಆಡಳಿತ ಮಂಡಳಿಯ ಸದಸ್ಯರು ಡಾಕ್ಟರ್ ವಿದ್ಯಾರಣ್ಯ ಹಿರೇಮಠ್ ಅಧ್ಯಕ್ಷರು, ಶ್ರೀ ಜೈಪಾಲ್ ಹೊನ್ನನವರ್ ಉಪಾಧ್ಯಕ್ಷರು, ಸದಸ್ಯರಾದ ಸಚ್ಚಿದಾನಂದ ಖೋತ್, ಬಾಬಾಗೌಡ ಪಾಟೀಲ್, ಶ್ರೀಶೈಲ್ ಕುಮಾರ್ ನಿಲಜಿ, ಅಪ್ಪಾಸಾಹೇಬ್ ಸಂಕಣ್ಣವರ್, ಶ್ರೀಮತಿ ಶೈಲಾ ಚಿಲ್ಮಿ, ಜಿನಗೌಡ ಪಾಟೀಲ್, ಡಾಕ್ಟರ್ ಗೋವಿಂದರಾಜ್ ಹೊನ್ಗೋಡಿ, ಶಿವಶಂಕರ್ ಕುಂಬಾರ್, ಶ್ರೀಮತಿ ಕಸ್ತೂರಿ ಗುಂಡೆ, ಶ್ರೀಮತಿ ಶೋಭಾ ಕೊಠಿವಾಲೆ, ದೀಪಕ್ ವಿರ್ಮುಖ್. ವಿಶೇಷ ಆಮಂತ್ರಿತರು ಬಾಬು ಕಂಕನವಾಡಿ, ಬೀರಸಿದ್ದ ಕಿವಡಿ, ಅದೇ ರೀತಿ ಸಿಇಒ ಆದಂಥ ಅಶೋಕ್ ಕೊಠಿವಾಲೆ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಎಲ್ಲ ಶಾಖಾ ಸಿಬ್ಬಂದಿ ವರ್ಗದವರು ಮತ್ತು ವಿಶೇಷವಾಗಿ ಮುಖಂಡರಾದ ಬಸವರಾಜ್ ಬಸ್ತವಾಡಿ ಹಾಗೂ ಅನೇಕ ಮುಖಂಡರು, ಅಭಿಮಾನಿಗಳು, ಗ್ರಾಹಕರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ನಮ್ಮ ಶ್ರೀ ಹೆಬ್ಬಾಳ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಬ್ರ್ಯಾಂಚ್ ಎರಡನೇ ಬ್ರ್ಯಾಂಚ್ ಆಫೀಸ್ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಚೇರ್ಮನ್ರಾದಂಥ ಶ್ರೀಮಾನ್ಯ ಹಿರೇಮಠ್ ಸರ್ ಅವರು, ಜಯಪಾಲನ್ನ ಇವರೆಲ್ಲ ಆಗಮಿಸಿದ್ದಾರೆ. ಈಗಾಗಲೇ ನಮ್ಮ ಬ್ರ್ಯಾಂಚು ಜಾಧವ್ ಅವರ ಬಿಲ್ಡಿಂಗ್ನಲ್ಲಿ ಇತ್ತು. 1999ನೇ ಇಸ್ವಿಯಲ್ಲಿ ಉದ್ಘಾಟನೆಯಾದ ಈ ಸಂಸ್ಥೆ ಈಗ ಅಲ್ಲಿ ಸ್ವಲ್ಪ ಬಿಲ್ಡಿಂಗಿನ ರಿನೋವೇಷನ್ ಕಾರ್ಯ ಇದ್ದ ಕಾರಣ ನಾವು ಬ್ರ್ಯಾಂಚನ್ನು ಶ್ರೀ ಕೋಳಿ ಅವರ ಬಿಲ್ಡಿಂಗ್ನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಎಲ್ಲ ಸದಸ್ಯರು ಹಾಗೂ ಗ್ರಾಹಕರು ಬಂದು ಇಲ್ಲಿ ಕೋಳಿಯವರ ಬಿಲ್ಡಿಂಗ್ನಲ್ಲಿ ನಮ್ಮ ಬ್ಯಾಂಕಿಗೆ ಸಂಪರ್ಕಿಸಬೇಕಾಗಿ ಇವತ್ತಿನ ದಿವಸ ನಾವು ಎಲ್ಲರಿಗೆ ಆಗ್ರಹ ಮಾಡಿಕೊಳ್ಳುತ್ತೇವೆ ಅಂತ ವಿನಂತಿ. ಸಹಕಾರಿ ಸಂಘ ಹೆಬ್ಬಾಳ್ ಇದರ ಸ್ಥಾಪನೆ ಆಗಿ 39 ವರ್ಷ ಆಯ್ತಿಲ್ಲ. ಇದರ ದುಡಿಯೋ ಬಂಡವಾಳ 400 ಕೋಟಿ. 400 ಕೋಟಿ ಅದೇ ವರ್ಷ ಪ್ರತಿ ವರ್ಷ ಇದರ ಲಾಭಾಂಶ ಸಾಧಾರಣ ಒಂದು 50ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಆಮೇಲೆ ಎಲ್ಲ ಸದಸ್ಯರಿಗೂ 25% ಡಿವಿಡೆಂಡ್ ಕೊಡ್ತೀವಿ. ಆಮೇಲೆ ಇನ್ನೂ ಹೆಚ್ಚಿನ ಬ್ರ್ಯಾಂಚ್ಗಳು ತೆಗಿಬೇಕಂತ ಆಸೆ ಇದೆ. ಅದು ದೇವರೇನು ಇಳಿಸ್ಕೊಟ್ಟು ತೆಗಿಯೋಣ. ಅದಕ್ಕೆ ಇದನ್ನು ಹೊಸವಾಗಿ ನಿಯೋಜಿತ ಮಾಡಿದ್ವಿ. ಅದು ಸಣ್ಣದಿತ್ತು ಮೊದಲ. ಇದರ ಕಾರ್ಯಕ್ಷೇತ್ರ ಮತ್ತು ಇದ್ರದ್ದು ವ್ಯವಸ್ಥಾಪಕ ಹೆಚ್ಚು ಆಯ್ದ ಕೂಡಲೇ ಇದನ್ನು ಸ್ವಲ್ಪ ನೀಟಾಗಿ ಚೆಂದಾಗಿ ಒಂದು ಸ್ವಲ್ಪ ಹೊಸದ ನವೀಕರಣವಾಗಿ ಮಾಡಿ ಉದ್ಘಾಟನೆ ಇವತ್ತು ಮಾಡಿದ್ವಿ. ಹೆಬ್ಬಾಳ್ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಶಾಖೆಯ ಶಾಖೆಯ ಆಫೀಸನ್ನು ಸ್ಥಳಾಂತರಿಸಿ ಅದೇ ಸಾಲಿನಲ್ಲಿ ಅಂದರೆ ಅದೇ ಲೈನ್ನಲ್ಲಿ ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಹತ್ತಿರವಾಗುವಂತೆ ಒಂದು ಚೆನ್ನಾಗಿರುವಂಥ ಒಂದು ಬಿಲ್ಡಿಂಗಲ್ಲಿ ಅದರ ಉದ್ಘಾಟನೆಯನ್ನು
ಇದು ಹೆಬ್ಬಾಳ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಂಘ ಏನಿದೆ, ಇದು 1994ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಹುಕ್ಕೇರಿ, ಹತ್ತರಗಿ, ಸಂಕೇಶ್ವರ್ ಗಳಲ್ಲಿ ಶಾಖಾ ಆಫೀಸ್ಗಳನ್ನು ಮಾಡಲಾಗಿದೆ. ಇದಕ್ಕೆ ಅತ್ಯುತ್ತಮ ಗ್ರಾಹಕರು, ಇದಕ್ಕೆ ಕಾರಣ ಎಲ್ಲ ಅಂದರೆ ಮುಖ್ಯವಾಗಿ ಗ್ರಾಹಕರು ಇಟ್ಟಿರುವಂಥ ನಂಬಿಕೆ ಹಾಗೂ ಆ ನಂಬಿಕೆಯನ್ನು ಉಳಿಸಿಕೊಂಡಂಥ ಈ ಸಂಸ್ಥೆ ಈ ಎರಡೂ ಹೊಂದಾಣಿಕೆ ಇದ್ದಾಗ ಮಾತ್ರ ಒಂದು ಯಾವುದೇ ಸಂಸ್ಥೆ ಮೇಲೆ ಬರಲಿಕ್ಕೆ ಕಾರಣ. ಇಲ್ಲಿ ಸುಮಾರು 30 ಜನ ಎಲ್ಲ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ 400 ಕೋಟಿ ಟರ್ನ್ ಓವರ್ ಇದೆ. 75 ಕೋಟಿ ಸಾಲವನ್ನು ಕೊಟ್ಟಿದೆ. 85 ಕೋಟಿ ಭದ್ರತೆ ಬಂಡವಾಳವೂ ಸಹ ಇದೆ. ಈ ಶಾಖೆ, ಈ ಸಂಸ್ಥೆ ಇದೇ ರೀತಿ ಮುಂದುವರಲಿ ಅಂತ ನಾನು ಒಬ್ಬ ಗ್ರಾಹಕನಿದ್ದೇನೆ ಹಾಗೂ ಈ ಸಂಸ್ಥೆಯ ಒಂದು ಸಲಹಾಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಇದರಲ್ಲಿ ಬೆಳೆದು ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಕೇಳ್ಬೋದು. ಅಲ್ಲ